ಭಕ್ತಿ, ಯಾಕೊಂಥರ ಇದೆಯಾ? ಏನಾಯ್ತು ಭಕ್ತಿ? ಯಾಕೇನೋ ಮಾತಾಡ್ತಾ ಇಲ್ಲ? ಮಾತಾಡೋದಿಕ್ಕಂತಾನೆ ಬಂದಿದ್ದೀನಿ ಅಮ್ಮೋರೆ. ನಮಸ್ತೆ. ಮಾತಾಡ್ಬೇಕು ಅಂತ ಹೇಳಿ ಹೀಗ್ ಸುಮ್ನೆ ಕೂತ್ಕೊಂಡ್ರೆ ಹೇಗೆ? ಗಂಭೀರವಾಗಿರೋ ವಿಷಯನೇ ಇರ್ಬೇಕು. ಪರವಾಗಿಲ್ಲ, ಅದೇನು ಅಂತ ಹೇಳು. ಅಕ್ಕ ಪ್ಲೀಸ್ ಕೂಗಾಡ್ಬೇಡ್ವೆ, ಆರಾಮಾಗಿ ಮಾತಾಡು. ಇಲ್ಲ ನಾ ಮತ್ತೆ ಬೇಜಾರು ಮಾಡ್ಕೊಂಡ್ರೆ ಕಷ್ಟ. ಓ, ಲಗ್ನ ಪತ್ರಿಕೆ ವಿಷಯದ ಬಗ್ಗೆನಾ? ಇಲ್ಲಮ್ಮ, ಅದ್ಯಾವುದು ನನಗೆ ಗೊತ್ತಿಲ್ದೇನೆ ಆಗೋಗಿದ್ದು. ನಿಮ್ಗೆ ನಮ್ಮ ಮನೆ ಪರಿಸ್ಥಿತಿ ಗೊತ್ತಿದೆ ತಾನೆ. ನನ್ನ ಅಚಿಂತ್ಯನ್ ಮದ್ವೆ ಮಾಡಿಸ್ಬೇಕು ಅಂತ ಬಯಸಿದ್ದು. ಹೌದು. ಮತ್ ಯಾಕೆ ಹೀಗೆ ನಡ್ಕೋತಿದ್ದೀರಾ? ಕೊನೆ ಪಕ್ಷ ನಮ್ ನಿರ್ಧಾರ ಬದಲಾಗಿದೆ ಅಂತ ನಮ್ಮ ಹತ್ರನೇ ಹೇಳ್ಬೋದಿತ್ತಲ್ಲ. ಭಕ್ತಿ, ನಾನ್ ಯಾವಾಗ ಈ ಮದುವೆ ವಿಚಾರದಲ್ಲಿ ನಿರ್ಧಾರ ಬದಲಾಯಿಸ್ದೆ? ನಿಜ ಹೇಳ್ತಾ ಇದ್ದೀನಿ, ನೀನೇನ್ ಮಾತಾಡ್ತಿದ್ಯಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇಷ್ಟಕ್ಕೂ ಈ ಮದ್ವೆ ಇಷ್ಟ ಇಲ್ಲ ಅಂತ ನಾನ್ ಯಾವಾಗ ನಿನ್ ಹತ್ರ ಹೇಳ್ದೆ? ಹೇಳಿಲ್ಲ, ಹೇಳ್ಸಿದ್ರಿ. ನಮ್ಮ ಮನೆಯವ್ರಿಗೆ ಅವಮಾನ ಮಾಡ್ಬೇಕು ಅಂತ ಮೊದ್ಲೇ ನಿರ್ಧಾರ ಮಾಡ್ಬಿಟ್ಟಿದ್ರಾ? ಭಕ್ತಿ, ನೀನ್ ಶ್ರವಣ, ಏನಾಯ್ತು? ಭಕ್ತಿ ಯಾಕೆ ಈ ರೀತಿ ಮಾತಾಡ್ತಿದ್ದಾಳೆ? ಅಮ್ಮೋರೆ, ಅದು ತಮ್ಮೇ, ಈಗ ನಾವು ಕೊಟ್ಟಿರೋ ದುಡ್ಡಿನ ಏಟ್ಗೆ ಆ ಡ್ರೈವರ್ ನಟ್ಟು ಬೋಲ್ಟು ಲೂಸ್ ಆಗೋಗಿರುತ್ತೆ. ಅಯ್ಯೋ, ಅದನ್ನ ನೋಡಕ್ಕಾಗ್ತಿಲ್ವೇ? ಆಗತ್ತೆ. ನಟ್ಟು ಬೋಲ್ಟು ಟೈಟ್ ಮಾಡಿಸ್ಕೊಳಕ್ಕಾಗ್ದೆ ನಮ್ಮ ಹತ್ರನೇ ಬರ್ಲಿ ಅಂತ ತಾನೆ.